ಇನ್ನು ತುಮಕೂರಿನ ಹಾಲಿ ಶಾಸಕರೊಬ್ಬರು ತಲ್ವಾರ್ ಹಿಡಿದು ನಡುಬೀದಿಯಲ್ಲಿ ನೃತ್ಯವನ್ನು ಮಾಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ, ನೋಡ್ಕೊಂಡು ಮೊಹರಂ ಆಚರಣೆಯಲ್ಲಿ ಸಾಂಪ್ರದಾಯಿಕ ತಲ್ವಾರ್ ಹಿಡಿದು ಕುಣಿದು ಕುಪ್ಪಳಿಸಿದ್ದಾರೆ ಶಾಸಕ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್. ಇನ್ನೇ ಮೊಹರಂ ಆಚರಣೆ ಇತ್ತು, ಈ ಸಂದರ್ಭದಲ್ಲಿ ಏನು ಸಾಂಪ್ರದಾಯಿಕ ತಲ್ವಾರ್ ಇದೆ ಅದನ್ನ ಹಿಡಿದು ಒಂದು ರಸ್ತೆಯಲ್ಲಿ ನೃತ್ಯ ಮಾಡಿರುವಂತಹದ್ದು. ಹೆಬ್ಬೂರಿನಲ್ಲಿ ನಡೆದ ಮೊಹರಂ ಆಚರಣೆ. ತುಮಕೂರು ಗ್ರಾಮಾಂತರ ಪ್ರದೇಶದಲ್ಲಿ ಬರುವಂತಹ ಹೆಬ್ಬೂರು, ತುಮಕೂರು ಮತ್ತೆ ಏನು ಕುಣಿಗಲ್ ಮಾರ್ಗ ಮಧ್ಯೆ ಇರುವಂತಹ ಪ್ರಮುಖವಾದ ಕೇಂದ್ರ, ಜನದಟ್ಟಣೆ ಇರುವಂತಹ ಕೇಂದ್ರ, ಆ ಒಂದು ಪ್ರದೇಶದಲ್ಲಿ ಈ ಒಂದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ಮೊಹರಂ ಆಚರಣೆಯಲ್ಲಿ ಭಾಗಿಯಾಗಿದ್ರು. ಒಂದು ವೇಳೆ ನೃತ್ಯವನ್ನ ಮಾಡಿರುವಂತಹದ್ದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿ ಆಚರಿಸುವಂತಹ ಆಚರಣೆ ಇದು. ಸ್ವಾತಂತ್ರ್ಯೋತ್ಸವಕ್ಕೂ ಮುನ್ನ ಈ ಆಚರಣೆಯನ್ನ ಮಾಡಲಾಗುತ್ತೆ. ಮೊಹರಂ ಆಚರಣೆ ವೇಳೆ ಮುಸ್ಲಿಂ ಬಾಂಧವರ ಭೇಟಿ ಬಳಿಕ ಸಖತ್ ಸ್ಟೆಪ್ ಹಾಕಿದ್ದಾರೆ ಶಾಸಕ. ಏನು ಹಾಲಿ ಶಾಸಕರಿದ್ದಾರೆ ಡಿಸಿ ಗೌರಿಶಂಕರ್, ಸ್ಟೆಪ್ ಆಗಿರುವಂಥದ್ದು. ತಲ್ವಾರ್ ಹಿಡಿದು ಕುಣಿದು ಕುಪ್ಪಳಿಸಿದ್ದಾರೆ. ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ, ಸಾಕಷ್ಟು ಜನರು ಈ ಮೊಹರಂ ಆಚರಣೆಯಲ್ಲಿ ಭಾಗಿಯಾಗಿರುವಂತಹದ್ದು. ಈ ಒಂದು ವೇಳೆ ಶಾಸಕ ಡಿಸಿ ಗೌರಿಶಂಕರ್ ಏನು ತಲ್ವಾರ್ ಹಿಡಿದು ಸಾಂಪ್ರದಾಯಿಕ ತಲ್ವಾರ್ ಹಿಡಿದು ನೃತ್ಯವನ್ನ ಮಾಡಿದ್ದಾರೆ. ಶಾಸಕರ ಸ್ಟೆಪ್ಗೆ ಕೇಕೆ ಹಾಕಿ ಸ್ಥಳೀಯ ಜನರೇನಿದ್ರು, ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಒಂದು ಸಂಭ್ರಮಾಚರಣೆ ಮಾಡಿದ್ದಾರೆ. ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಏನು ಮೊಹರಂ ಆಚರಣೆ, ಈ ಒಂದು ಆಚರಣೆಯಲ್ಲಿ ಭಾಗಿಯಾಗಿರುವಂತಹ ಶಾಸಕ ಡಿಸಿ ಗೌರಿಶಂಕರ್. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ಏನು ಮೊಹರಂ ಆಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಂದು ತಲವಾರ್, ಮುಸ್ಲಿಂ ಸಂಪ್ರದಾಯದಂತೆ ತಲವಾರನ್ನ ಹಿಡಿದು ಆ ಒಂದು ಪ್ರದೇಶದಲ್ಲಿ ಹೆಬ್ಬೂರು ಗ್ರಾಮಾಂತರ ಪ್ರದೇಶದಲ್ಲಿ ಬರುವಂತಹ ಹೆಬ್ಬೂರು ಏನು ಪ್ರದೇಶ ಇದೆ, ಆ ಒಂದು ಊರಿನಲ್ಲಿ ನೃತ್ಯವನ್ನ ಮಾಡಿರುವಂತಹದ್ದು. ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಅವರನ್ನ ಎತ್ತಿ ಕುಣಿಸಿದ್ದಾರೆ, ಸಂಭ್ರಮಾಚರಣೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಮತ್ತೆ ಮುಸ್ಲಿಂ ಅವರ ಭಾವೈಕ್ಯತೆಯ ಮೊಹರಂ ದಿನ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಡಿಸಿ ಗೌರಿಶಂಕರ್ಗೆ ಸಂಭ್ರಮಾಚರಣೆ ಮತ್ತು ಈ ವೇಳೆ ಏನು ತಲ್ವಾರ್ ಹಿಡಿದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.